ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿಯಿಂದ ಅಶ್ವಿನಿ ಶಂಕರ್ ಜೊತೆಗಿದ್ದಾರೆ. ಅಶ್ವಿನಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ತಜ್ಞರು ಮುರಳೀಧರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಂದ್ರ ಬಾಬು ಅವರು ಜಾತ್ಯತೀತ ಜನತಾದಳದಿಂದ ರೆಡಿ ಇದ್ದಾರೆ. ನಟರಾಜ್ ಗೌಡ್ರು ಕಾಂಗ್ರೆಸ್ನ ಕಡೆಯಿಂದ, ಅವರನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ನಟರಾಜ್ ಗೌಡ್ರೆ ನಮಸ್ತೆ. ಎಸ್, ಅವರನ್ನ ಮಾತನಾಡಿಸೋಣ. ನಾನು ನಿಮ್ಮಿಂದ ಶುರು ಮಾಡ್ತೀನಿ. ಬಹುಶಃ ಈ ಪರಿಸ್ಥಿತಿಗೆ ಏನು ಹೇಳ್ತೀರಿ? ರಾಜ್ಯ ಸರ್ಕಾರ ಯಾವ ರೀತಿ ಆರ್ಥಿಕತೆಯಲ್ಲಿ ದಿವಾಳಿ ಎದ್ದಿದೆ, ರಾಜ್ಯದ ಮಹಾಲಕ್ಷ್ಮಿಯರಿಗೆ, ಗೃಹಲಕ್ಷ್ಮಿಯರಿಗೆ ಯಾವ ರೀತಿ ಗ್ರಹಣ ಹಿಡಿಸಿದೆ, ಅವರನ್ನು ದರಿದ್ರ ಲಕ್ಷ್ಮಿಯರನ್ನಾಗಿಸಿದೆ ಅಂತ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಅದು ಸತ್ಯ ಕೂಡ, ವಾಸ್ತವ ಕೂಡ. ಈ ವಿಷಯದಲ್ಲಿ ನಾವು ರಾಜಕಾರಣನ ಪಕ್ಕಕ್ಕಿಡೋಣ ರಕ್ಷತ್. ಒಂದು ಸರ್ಕಾರ ಒಂದು ಗವರ್ನೆನ್ಸ್ ಮಾಡ್ತಾ ಇದೆ ಅಂತಂದರೆ ಅದು ಅಷ್ಟು ಸೀನಿಯರ್ ಮೋಸ್ಟ್ ಪಕ್ಷ, ಸೀನಿಯರ್ ಮೋಸ್ಟ್ ನಾಯಕರನ್ನ ಇಟ್ಕೊಂಡಿರೋಂತಹ ಪಕ್ಷ, ಸ್ವತಃ ತಾನೇ ಡಿಕ್ಲೇರ್ ಮಾಡಿಕೊಂಡಂತಹ ಬಡ್ಜೆಟ್ ಬ್ರಹ್ಮ ಸಿದ್ದರಾಮಯ್ಯನವರು ಯೋಜನೆಗಳನ್ನು ರೂಪಿಸುವಾಗ, ಜನರ ಮುಂದೆ ತಂದಿಡುವಾಗ ಎಷ್ಟು ಸೈಂಟಿಫಿಕ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದರ ಇಂಪ್ಲಿಮೆಂಟೇಷನ್ ಇರ್ಬೋದು, ಎಕ್ಸಿಕ್ಯೂಷನ್ ಇರ್ಬೋದು, ಅದರ ಮುಂದಿನ ಎಫೆಕ್ಟ್ಸ್ ಇರ್ಬೋದು, ಪ್ರತಿಯೊಂದನ್ನ ನೋಡಿ ಮಾಡಬೇಕಾಗತ್ತೆ ಅಂತಹ ಸೀನಿಯರ್ ರಾಜಕಾರಣಿ ಸಿದ್ದರಾಮಯ್ಯನವರು. ಆಯ್ತಾ, ಇವತ್ತು 5 ಪಂಚ ಗ್ಯಾರಂಟಿಗಳಂತ ಹೇಳಿಬಿಟ್ಟು ಅದರಲ್ಲಿ ಮಹಾ ದೊಡ್ಡ ಗ್ಯಾರಂಟಿ ಕೊಟ್ಟಿದ್ದು ಗೃಹಲಕ್ಷ್ಮಿ. ಆ ಗೃಹಲಕ್ಷ್ಮಿಯಲ್ಲಿ ನಾವು ಬಿಜೆಪಿ ಶಾಸಕರು ಮಹೇಶ್ ಅಣ್ಣ ಅವರು ಅದನ್ನ ಆಚೆಗೆ ತಂದಿಲ್ಲ ಅಂತಂದ್ರೆ 5,000 ಕೋಟಿ ಈ ರಾಜ್ಯದ ತೆರಿಗೆದಾರರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಸರ್ಕಾರ. ಅದು ನಮಗೆ ಗೊತ್ತು ಕೂಡ ಆಗ್ತಾ ಇರಲಿಲ್ಲ. ನಾಟ್ ಓನ್ಲಿ ದಟ್ ರಕ್ಷತ್, ಯಾವುದೇ ನೀವು ಫೋನಿಂಗ್ ತಗೊಳ್ಳಿ, ಸೋಷಿಯಲ್ ಮೀಡಿಯಾನಲ್ಲಿ ತಗೊಳ್ಳಿ, ಬರೀ 3 ತಿಂಗಳ ಕಂತು ಬಂದಿಲ್ಲ ಅಂತ ಹೇಳ್ತಿಲ್ಲ ಮಹಿಳೆಯರು, ಗೃಹಲಕ್ಷ್ಮಿಯರು. ಅವ್ರು ಹೇಳ್ತಾ ಇರೋಂಥದ್ದು ಕೆಲವರು 5 ತಿಂಗಳಿಂದ ಬಂದಿಲ್ಲ, ಕೆಲವರು 1 ವರ್ಷದಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಆ ಹಣ ಎಲ್ಲ ಎಲ್ಲಿಗೆ ಹೋಗಿದೆ? ನಾಟ್ ಜಸ್ಟ್ ಈ 2 ತಿಂಗಳ 5,000 ಕೋಟಿ ಬಗ್ಗೆ ಅಲ್ಲ, ಆ ತಿಂಗಳುಗಳ ಬ್ಯಾಲೆನ್ಸ್ ಇರುವಂತಹ ಆ ಹಣಗಳು ಕೂಡ ಎಲ್ಲಿ ಹೋಗಿದೆ? ಅಷ್ಟು ಕೋಟಿ ರೂಪಾಯಿ ಹಣ, ಅದು ಕೂಡ ಅಕೌಂಟಬಲ್ ಇರುತ್ತೆ. ಯಾಕೆ ಅಂತಂದ್ರೆ ಇದು ಸಿದ್ದರಾಮಯ್ಯನವರ ಇಲ್ಲ ಡಿ.ಕೆ. ಶಿವಕುಮಾರ್ ಅವರ ಪರ್ಸನಲ್ ಅಕೌಂಟ್ ಇಂದ ಕೊಡುವಂತ ಹಣ ಅಲ್ಲ, ನಾವು ನೀವೆಲ್ಲ ಕಟ್ಟುವಂತಹ ತೆರಿಗೆಯ ಹಣ ಇದು. ದೇ ಆರ್ ಅಕೌಂಟಬಲ್ ಅಂಡ್ ದೇ ಆರ್ ಆನ್ಸರಬಲ್ ಫಾರ್ ದಿಸ್. ಇದನ್ನೆಲ್ಲಾನು ಅವ್ರು ಹೇಳ್ಬೇಕಾಗತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆನ್ ದ ಫ್ಲೋರ್ ಆಫ್ ದ ಹೌಸ್ ನಮ್ಮ ಸಚಿವರು, ಶಾಸಕರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡುವಾಗ್ಲೂ ಎಲ್ಲರ ಕಣ್ಣಿಗೂ ಮಣ್ಣೆರ್ಚುವಂತ ಕೆಲಸ ಮಾಡಿದ್ದಾರೆ, ಸುಳ್ಳು ಹೇಳಿದ್ದಾರೆ, ರಾಜ್ಯದ ಜನರಿಗೆ ದಿಕ್ ತಪ್ಪಿಸಿದ್ದಾರೆ. This is constitutional breach. She is answerable for all this and she is a punishable person now. And ನಾನು ಕಾಂಗ್ರೆಸ್ ಪಕ್ಷದ ಲಕ್ಷ್ಮಿ, ನಾನು ಶಕ್ತಿಯ ಸ್ವರೂಪ ಅಂತ ಹೇಳ್ಕೊಂಡು ಓಡಾಡ್ತಾರೆ. ನಾವು ಪ್ರಶ್ನೆ ಮಾಡಿದ 3-4 ದಿನ ಅವರು ಸದನಕ್ಕೆ ಬರೋದಿಲ್ಲ, ಎಲ್ಲಿ ಹೋಗಿ ಕಾಣೆ ಆಗ್ತಾರೆ. ಬಂದಿರೋ ದಿನ ಕೂಡ ಒಂದು ಕ್ಷಮೆ ಕೇಳುವಂತಹ ಸೌಜನ್ಯ ಇಲ್ಲ. ಅವರೊಂದು ನಾಯಕಿ ಅಲ್ಲ, ಮಹಾನಾಯಕಿ ಆಗ್ಬಿಡ್ತಾರೆ. ನಾಗೇಂದ್ರ ಬಾಬು ಅವರನ್ನ ಇನ್ಕ್ಲೂಡ್ ಮಾಡ್ಕೊತೀನಿ. ಒಂದೇ ನಿಮಿಷ ನಾಗೇಂದ್ರ ಬಾಬು ಅವರೇ, ನಾನು ಒಂದಿಷ್ಟು ಅಂಕಿಅಂಶಗಳನ್ನ ವೀಕ್ಷಕರ ಮುಂದೆ ಇಟ್ಟೆ. ಅದು ಯಾವುದೂ ಕೂಡ ಸರ್ಕಾರವೇ ಒದಗಿಸಿರುವಂತಹ ಅಂಕಿಅಂಶ ಅಲ್ಲದೆ ಯಾವುದು ಕ್ರಿಯೇಟೆಡ್ ಅಂಕಿಅಂಶಗಳಲ್ಲ, ಸರ್ಕಾರ ಕೊಟ್ಟಿರುವಂತಹ ಅಂಕಿಅಂಶ. ಸೊ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು, 5 ಗ್ಯಾರಂಟಿಗಳ ಪೈಕಿ 4ರಲ್ಲಿ ಸಮಸ್ಯೆ ಇದೆ. ಗೃಹ ಜ್ಯೋತಿಯೊಂದು ಆ ಯೋಜನೆ ಅಲ್ಲಿಂದಲ್ಲಿಗೆ ಪಾಸ್ ಆಗ್ತಾ ಇದೆ, ಅಲ್ಲಿಂದಲ್ಲಿಗೆ ಮುಂದುವರಿತಾ ಇದೆ. 4ರಲ್ಲಿ ಪ್ರಾಬ್ಲಮ್ ಇದೆ. ಯಾಕೆ ಅಂತ ಹೇಳ್ತೀರಿ? ರಕ್ಷಿತ್, ತಾವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಮೊದಲನೇದಾಗಿ ನಮ್ಮ ಜಾತ್ಯತೀತ ಜನತಾದಳ ಸ್ವರೂಪ್ ಪ್ರಕಾಶ್ ಅವರಾಗಿರ್ಬೋದು, BJPಯ ನಮ್ಮ ತೆಂಗಿನಕಾಯಿ ಸಾಹೇಬರಾಗಿರ್ಬೋದು, ಈ ವಿಚಾರವನ್ನು ಎತ್ತಲಿಲ್ಲ ಅಂತಿದ್ರೆ ಇದೊಂದು ದೊಡ್ಡ ಸ್ಕ್ಯಾಮ್ ಆಗಿರೋದು ಅಂತಕ್ಕಂಥದ್ದು ಮೊದಲನೇದು. ಅವ್ರಿಗೆ ನಾನು ತಮ್ಮ ಮುಖೇನ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರೂ ಎಲ್ಲ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ, ಒಂದು ವಿಚಾರವನ್ನು ಸ್ಪಷ್ಟವಾಗಿ ದೂರ ಇಟ್ಟಿದ್ದಾರೆ. ಯಾಕೆ ಅಂತ ಇವತ್ತಿನವರೆಗೂ ನನಗೆ ಗೊತ್ತಾಗ್ತಾಯಿಲ್ಲ. ಪ್ರಥಮವಾಗಿ ಅದು ನಿಮ್ಮ ಚಾನಲಲ್ಲಿ ಇವತ್ತು ಡಿಬೇಟ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ. ಈ ನಮ್ಮ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಂತಕ್ಕಂಥದ್ದನ್ನು ಒಂದು ಮಾಡಿದ್ದಾರೆ. ನಿನ್ನೆ ಪ್ರಸ್ತಾಪ ಮಾಡಿದ್ವಿ. ಇಲ್ಲ, ನಿನ್ನೆ ಪ್ರಸ್ತಾಪ ಮಾಡಿದ್ದೀರಾ ಇರಲಿ, ಓಕೆ, ರೈಟ್. ಹಾಗಾದರೆ ಇವ್ರ ಕೆಲಸ ಏನು? ಇವರಿಗೆ ಒಂದು ವಾರ್ಡ್ಗೆ 14 ಜನ ಪ್ಲಸ್ 1 ಕೊಟ್ಟು, ಒಂದು ಕ್ಷೇತ್ರಕ್ಕೆ ಇಷ್ಟು ಜನ ಕೊಟ್ಟು, ಅದಕ್ಕೊಂದು ಅಧ್ಯಕ್ಷನ ಕೊಟ್ಟು, ಜಿಲ್ಲಾವಾರಿ ಅಧ್ಯಕ್ಷರುಗಳು, ಅವ್ರಿಗೊಂದು ಆಫೀಸು, ಕಾರು, ಸಂಬಳ, ಅದಕ್ಕೊಂದು ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟ್ರು ಕೊಟ್ಟು ಇವ್ರ ಕೆಲಸ ಮಾನಿಟರ್ ಮಾಡ್ತಕ್ಕಂಥದ್ದು. ಏನು ಮಾನಿಟರ್ ಮಾಡಿ
ಮಾಡಿದ್ದಾರೆ. ಹಾಗಾದರೆ ಏನು ವರದಿಗಳು ಕೊಟ್ಟಿದ್ದೀರಿ ನೀವು ಸರ್ಕಾರಕ್ಕೆ? ಇವತ್ತಿನವರೆಗೂ ಆ ಇಲಾಖೆ ಈ ಒಂದು ಪ್ರಾಧಿಕಾರದಿಂದ ಯಾವುದೇ ರೀತಿಯಾದಂಥ ಮಾಹಿತಿ ಸರ್ಕಾರಕ್ಕಾಗಲಿ ಸಾರ್ವಜನಿಕವಾಗಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಏನು ದುಡ್ಡುಗಳು ತೊಗೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಪ್ರಥಮವಾಗಿ ಹೇಳಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇವ್ರುಗಳಿಗೋಸ್ಕರ. ಈ ದುಡ್ಡನ್ನು ಸ್ಯಾಲ್ರಿ ರೂಪದಲ್ಲಿ 30,000, 40,000, 50,000 ಲಕ್ಷ ರೂಪಾಯಿ ತಗೊಂಡು ಆಫೀಸ್ಗಳು ಕಾರ್ಗಳಲ್ಲಿ ತಿರುಗಾಡಕ್ಕೆ ನಿಮ್ಗೆ ಏನಾದರೂ ಕೊಟ್ಟಿದ್ದಾರೆ? ಹಾಗಾದ್ರೆ ನೀವು ಪದೇ ಪದೇ ಮಾತನಾಡೋಣ ನಾಗೇಂದ್ರ ಬಾಬು ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.